ಲಾಂಚ್ ನೋಡಿ ಗೈಸ್ ಎಷ್ಟು ಕ್ರೇಜಿ ಆಗಿದೆ ಅಂತ. ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ವಿಸಿಟ್ ಮಾಡ್ತಿರೋದು ನಿಸರ್ಗಧಾಮ, ಕುಶಾಲನಗರ ಹತ್ರ ಇರೋದು, ಮಡಿಕೇರಿ. ಇಲ್ಲಿ ತುಂಬ ಅಂದರೆ ತುಂಬ ಆ್ಯಕ್ಟಿವಿಟೀಸ್ ಇದೆ, ಲೈಕ್ ಬರ್ಡ್ ಪಾರ್ಕ್, ಬೋಟಿಂಗ್, ಡಿಯರ್ಸ್ ಪಾರ್ಕ್, ಆಮೇಲೆ ಜಂಗಲ್ ಸಫಾರಿ ಅಂತ ಎಷ್ಟೊಂದು ಆ್ಯಕ್ಟಿವಿಟಿ ಇದೆ. ಕಮೋನ್, ಈಗ ಎಂಟ್ರಿ ಕೊಡೋಣ ಒಳಗಡೆ. ನೋಡಿ ಎಷ್ಟು ತುಂಬ ಅಂದರೆ ತುಂಬ ಜನ ಇದ್ದಾರೆ ಇಲ್ಲಿ. ಆಮೇಲೆ ಇಲ್ಲಿ ಬೋಟಿಂಗ್ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ಬೋಟಿಂಗ್ ಮಾಡ್ತಿದ್ದಾರೆ. ಇದು ಚಿಕ್ಕ ಜಾಗ ಒಳಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಇದು ನದಿ, ನಾವು ಲಾಸ್ಟಲ್ಲಿ ಬೋಟಿಂಗ್ ಮಾಡೋಕ್ಕೆ ಬರ್ತೀವಿ ಇಲ್ಲಿ ನೋಡಿ ಗೈಸ್. ತುಂಬ ಜನ ಇದ್ದಾರೆ ಇಲ್ಲಿ. ಓಕೆ ಗೈಸ್, ಇವಾಗ ಒಳಗಡೆ ಎಂಟ್ರಿ ಕೊಡೋಣ. ನೀವು ಬಂದಿದೆ ಇಲ್ಲಿ ನೋಡೋದು ಮ್ಯಾಪು ನಿಸರ್ಗಧಾಮದು. ಇಲ್ಲಿ ಕ್ಯಾಂಟೀನ್ ಇದೆ ಒಂದು. ಅದಾದಮೇಲೆ ಇಲ್ಲಿ ಕಾವೇರಿ ಮಾತಾದೊಂದು ಟೆಂಪಲ್ ಇದೆ ಚಿಕ್ಕದು. ಇಲ್ಲಿ ಫಸ್ಟು ಎಲ್ಲರೂ ಸೆಲ್ಫಿ ತಗೊಂಡು ಆಮೇಲೆ ಹಂಗೆ ಮುಂದೆ ಹೋಗ್ತಾ ಇಲ್ಲಿ ಬರ್ಡ್ಸ್ ಪಾರ್ಕು, ಡಿಯರ್ಸ್ ಪಾರ್ಕ್ ಅಂತ ಎಷ್ಟೊಂದಿದೆ. ಮುಂದೆ ಹೋಗ್ತಾ ತೋರಿಸ್ತೀನಿ. ಫಸ್ಟ್ ಇಲ್ಲಿ ನೋಡಿ ಗೈಸ್, ಇದು ಮರದ ಮೇಲೆ ಟೈಗರ್ ಡ್ರಾ ಮಾಡಿರೋದು. ಇಲ್ಲಿ ಯಾವುದೋ ಗಜಿಬೋ ಏರಿಯಾ ಥರ ಇದೆ. ಆಮೇಲೆ ಇಲ್ಲಿ ಒಂಚೂರು ಆರ್ಟ್ಸ್ ಥರ ಇದೆ ಇದು. ಆಮೇಲೆ ಇಲ್ಲಿ ನೋಡಿ ಗೈಸ್, ಮರಗಳು ಹೆಂಗಿದಾವೆ. ಇದು ಯಾವುದೋ ಗೌಡದಂತೆ. ನೋಡಿ ಇಲ್ಲಿ ಎಷ್ಟು ಶಾಂತವಾಗಿದೆ, ಸೌಂಡ್ ಎಲ್ಲ ಕೇಳಿ ಹೆಂಗಿದೆ. ಇಲ್ಲಿ ಬರೀ ಬ್ಯಾಂಬೂ ಟ್ರೀಗಳೇ ತುಂಬ ಕಾಣಿಸ್ತಿದೆ. ಆಮೇಲೆ ಇವಾಗ ಬರ್ಡ್ಸ್ ಪಾರ್ಕ್ ಬೇರೆ ಇದೆ, ಬರ್ಡ್ಸ್ ಪಾರ್ಕ್, ಡಿಯರ್ ಪಾರ್ಕ್ ಎಲ್ಲ. ಇವಾಗ ಅಲ್ಲೂ ಒಂದು ಕಡೆ ವಿಸಿಟ್ ಕೊಡೋಣ ಬನ್ನಿ. ಬಂದಿದೆ, ಇಲ್ಲೆಲ್ಲರೂ ಫೋಟೋ ಶೂಟಿಗೆ ನಿಂತಿದ್ದಾರೆ ನೋಡಿ. 1-2 ಫೋಟೋಗಳು ಎತ್ತಿದ್ದಾರೆ, ನೋಡೋಣ ಹೆಂಗೆ ಬಂದಿದೆ. ಆಮೇಲೆ ಹಂಗೆ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಓಕೆ ಗೈಸ್, ಇವಾಗ ನಾವು ಬರ್ಡ್ ಪಾರ್ಕ್ ಒಳಗಡೆ ಎಂಟ್ರಿ ಕೊಡೋಣ ಬನ್ನಿ. ಇಲ್ಲಿ ಫಸ್ಟಲ್ಲೇ ನೋಟಿಸ್ ಇದೆ, ಇದು ನಿಸರ್ಗ ಬರ್ಡ್ ಪಾರ್ಕ್ ಅಂತ. ಇಲ್ಲಿ ನೋಡಿ ಬರ್ಡ್ ಪಾರ್ಕಲ್ಲಿ ಏನೇನಿದೆ ಅಂತೆಲ್ಲ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಓಕೆ, ಇವಾಗ ಒಳಗಡೆ ಎಂಟ್ರಿ ಕೊಡೋಣ ಬನ್ನಿ. ನೋಡಿ ಗೈಸ್, ಇವಾಗ ಎಂಟ್ರಿ ಕೊಟ್ಟಂಗೆ ನಿಮಗೆ ವಿ ಲವ್ ಬರ್ಡ್ಸ್ ಅಂತ ಕಾಣಿಸುತ್ತೆ. ಹಲೋ ಗೈಸ್, ಇಲ್ಲಿ ನೋಡಿ ಇಗ್ವಾನಗಳು ತುಂಬ ಇದಾವೆ. ಇಲ್ಲೇ 4 ಇಗ್ವಾನಗಳಿದ್ದಾವೆ. ಅಲ್ಲಿ ಫೋಟೋಶೂಟ್ ಎಲ್ಲ ಮಾಡೋಕ್ಕೆ ಅದು ಇಗ್ವಾನಗಳವು. ಇಲ್ಲಿ ನೋಡಿ ಮೆಕ್ಸಿಕೋ ಇಗ್ವಾನ ಇದು. ಇಲ್ಲಿ ನೋಡಿ ಬರ್ಡ್ಸ್ ಎಷ್ಟು ಚೆನ್ನಾಗಿದೆ. ಇಲ್ಲಿ ಸ್ವಾನ್, ಡಕ್ಗಳವ ಇದು. ಗೈಸ್, ಈ ಇಗ್ವಾನ ನೋಡಿ ಎಷ್ಟು ದೊಡ್ಡದಾಗಿದೆ. ಇವಾಗ ನಾನು ಇದನ್ನು ಎತ್ಕೊಂಡು ಫೋಟೋ ಇಟ್ಕೊತೀನಿ. ಕೈ స్మైల్ చేస్తా పైన తల ఇట్లా అనుకో ఏమో ఉంది ಪ್ರಿಯಾ ಎಕ್ಸ್ಟ್ರಾ ಭಯಂಕರವಾಗಿತ್ತು ಗೊತ್ತಾ ಅದು. ಇಲ್ಲಿ ನೋಡಿ ಡಕ್ಸ್ ಎಷ್ಟು ಕ್ಯೂಟಾಗಿದ್ದಾವೆ ನೋಡಿ. ಇಲ್ಲಿ ಮಲ್ಕೊಂಡಿದ್ದಾವೆ, ಇಲ್ಲಿ 3, ಇಲ್ಲಿ 4 ಗೈಸ್. ಇಲ್ಲಿ ನೋಡಿ ಆಸ್ಟ್ರಿಚ್ ಎರಡಿವೆ ಇಲ್ಲಿ. ಅಲ್ಲೊಂದು ಓಡಾಡ್ತಿದೆ, ಇಲ್ಲೊಂದಿದೆ ನೋಡಿ. ಎಷ್ಟು ದೊಡ್ಡದಾಗಿದೆ ಇದು ಆಸ್ಟ್ರಿಚ್ ಇದು. ಗೈಸ್, ಇನ್ನೊಂದು ಬರ್ತಿದೆ, ಹತ್ರಕ್ಕೆ ಬರ್ತಿದೆ ನೋಡಿ. ಬಿಟ್ಟರೆ ಫೋನೇ ಕಿತ್ಕೊಂಡ್ಬಿಡಂಗಿದೆ ಇದು ನೋಡಿ. ಹೆಂಗಿದಾವೆ ಹತ್ರ ಬಂದರೆ. ಫುಲ್ ಭಯಂಕರ ಗುರು. ಗುರು ವಾ, ಆಸ್ಟ್ರಿಚಿಗೆ ತಿನ್ನಿಸ್ಬೇಕಂದ್ರೆ ಕೈ ನೋವು ಬರುತ್ತೆ, ಹಿಡ್ಕೊಳಕ್ಕಾಗಲ್ಲ. ಅದು ಬೈಟ್ ಮಾಡೋ ಫೋರ್ಸ್ ಹೆಂಗಿದೆ ಅಂದರೆ ಹಿಡಿಯೋಕ್ಕಾಗಲ್ಲ, ಆ ಥರ ಇದೆ. ಇದು ಯಾವುದೋ ಗೋಲ್ಡನ್ ಪೆಸೆಂಟ್ ಅಂತೆ ನೋಡಿ ಗೈಸ್. ಇದು ಪೀಸೆಂಟ್ ಅಂತೆ, ಅದು ಗೋಲ್ಡನು, ಇದು ಸಿಲ್ವರು. ಬ್ಲೂ ರೆಡ್ ಎಲ್ಲ ಇದೆ ಅಲ್ಲ ಗುರು. ಇದು ಯಾವುದೋ ಬೇರೆ ಬ್ರೀಡು, ಇವು ಬೇರೆ ಬ್ರೀಡು. ಈ ನೋಡಿ ಗೈಸ್, ಮಸ್ಕ್ ಮೇಲೆ ಅಂತ ತಿಂತಿದ್ದಾವೆ. ಇದು ಕ್ಯೂಟಾಗಿದೆ ಅಲ್ಲ ನೋಡಿ.
ಗೈಸ್ ನಿಮ್ಮ ಮಕಾವ್ ನೋಡಿ ಹೆಂಗಿದೆ, ತುಂಬ ಸೌಂಡ್ಗಳು ಬರ್ಡ್ಸ್ದು. ನೋಡೋಣ ಹೆಂಗಿರುತ್ತೆ. ಈಗ ಬೇರೆ ಕಡೆ ಹೋಗ್ತಿದ್ದು ಫ್ರೀ ಫೀಡಿಂಗ್ ಏರಿಯಾ ಹತ್ರ, ನೋಡೋಣ ಈಗ ಹೆಂಗಿರುತ್ತೆ ಅಂತ. ಒಳಗಡೆ ಹೋಗೋಣ, ಫ್ರೀ ಫೀಡಿಂಗ್ ಒಳಗಡೆ. ಗೈಸ್ ಹೆಂಗಿದಾವೆ ಪ್ಯಾರೆಟ್ಸ್. ಅವರು ಫುಡ್ ತರಕ್ಕೆ ಹೋಗಿದ್ದಾರೆ. ಇವಾಗ ಪ್ಯಾರೆಟ್ಸ್ಗಳು ನೋಡಿ ಹೆಂಗೆ ಕೂತಿದ್ದಾವೆ ಲೈನ್ ಆಗಿ. ಚುಚ್ತಿದೆ ಗುರು ಇದು. ಕ್ರೇಜಿ ಎಕ್ಸ್ಪೀರಿಯನ್ಸ್ ಇತ್ತು. ಅದು ನಮ್ಮ ಕೈ ಮೇಲೆ ಮತ್ತು ಶೋಲ್ಡರ್ ಮೇಲೆ ಬಂದಾಗೆಲ್ಲ ಚುಚ್ತಿತ್ತು, ಮುಳ್ಳು ಚುಚ್ಚಿದಂಗೆ. ತುಂಬ 2 ಸಲ ಫೀಡ್ ಮಾಡಿಸ್ದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದೇ ಸಲಕ್ಕೆ 5-6 ಹಕ್ಕಿಗಳು ಬಂದು ನನ್ನ ಮೇಲೆ ಕುತ್ಕೊಂತಿತ್ತು. ಎರಡು ಆಸ್ಟ್ರಿಚ್ ಫೈಟ್ ಆಡ್ತಿದೆ ನೋಡಿ ಗೈಸ್ ಇಲ್ಲಿ. ಬಂದ್ವು. ಇವಾಗ ನಾವು ಡಿಯರ್ ಪಾರ್ಕ್ ಹತ್ರ ಹೋಗ್ತಿದ್ದೀವಿ. ನಮ್ಮ ಮುಂದೆನೇ ಎಷ್ಟೊಂದು ಡಿಯರ್ಸ್ಗಳು ನಿಂತಿದೆ. ಅಲ್ಲೋಗಿ ತೋರಿಸ್ತೀನಿ ಬನ್ನಿ ಗೈಸ್. ಎಷ್ಟು ಕ್ರೇಜಿ ಆಗಿದೆ ಗೊತ್ತಾ, ಡಿಯರ್ಸ್ ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಮುಂದೆನೇ ನಿಂತಿದ್ದಾವೆ. ಬಟ್ ಫೆನ್ಸಿಂಗ್ ಮಾಡಿದ್ದಾರೆ, ಒಳಗಡೆ ಅಂತೂ ಹೋಗೋಕ್ಕಾಗಲ್ಲ. ಇವಾಗ ತೋರಿಸ್ತೀನಿ ಬನ್ನಿ ಡಿಯರ್ಸ್ ಎಲ್ಲ ಹೆಂಗಿದ್ದಾವೆ ಅಂತ. ನೋಡಿ ಗೈಸ್ ಡಿಯರ್ಸ್ ಹೆಂಗಿದ್ದಾವೆ ಅಲ್ಲಿ ನೋಡಿ. ಎಷ್ಟು ಚಿಕ್ಕ ಚಿಕ್ಕ ಮರಿಗಳಿದ್ದಾವೆ ಡಿಯರ್ಸು. ಅದರದ್ದು ಹಾರ್ನ್ಸ್ ನೋಡಿ ಗೈಸ್ ಎಷ್ಟು ಕ್ರೇಜಿ ಆಗಿದೆ ಅಂತ. ಗೈಸ್ ಇವಾಗ ನಾವು ಬೋಟಿಂಗ್ ಹೋಗ್ತಿದ್ದೀವಿ, ಪೆಡಲ್ ಬೋಟ್ ಹೋಗ್ತೀವಿ ನಾನು ಮತ್ತು ನಮ್ಮ ಅಣ್ಣ. ಡೈರೆಕ್ಟ್ ಬೋಟಿಂಗ್ ಹತ್ರ ಹೋಗಿ ಸಿಗೋಣ. ಅವಾಗಲೇ ಬಂದಾಗ ಸ್ಟಾರ್ಟಿಂಗ್ ಆಫ್ ದಿ ವಿಡಿಯೋದಲ್ಲಿ ಎಂಟ್ರೆನ್ಸ್ ಆದಾಗ ತೋರಿಸಿದ್ನಲ್ಲ, ಸೇಮ್ ಅಲ್ಲಿ ಬೋಟಿಂಗ್ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಬರೀ ಪೆಡಲ್ ಬೋಟಿಂಗ್ ಅಷ್ಟೇ ಇರೋದು. ಬನ್ನಿ ಲೈಫ್ ಜಾಕೆಟ್ ಹಾಕೊಂಡು ಹೋಗೋಣ ಒಳಗಡೆ. ಗುರು ಕ್ರೇಜಿ ಎಕ್ಸ್ಪೀರಿಯನ್ಸ್ ಆಗಿದೆ ಗುರು. ಇದು ಪೆಡಲಿಂಗ್ ಬೋಟು ಕಮ್ಮಿ ಪ್ಲೇಸ್ ಮಾಡಿದ್ದಾರೆ ಇಲ್ಲಿ, ಯಾಕಂದರೆ ಮರಗಳಿದ್ದಾವೆ ಅಂತ. ಸುಸ್ತಾಗ್ತಿದೆ ತುಂಬ, ಕಾಲೆಲ್ಲ ನೋವ್ತಿದೆ. ನೀವು ಕುಶಾಲನಗರ ಅಥವಾ ಮಡಿಕೇರಿ ಅಥವಾ ಹಾಸನ ಕಡೆ ಬಂದಾಗ ನಿಸರ್ಗಧಾಮನ ಒಂದ್ಸಲ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಸರ್ಗಧಾಮದಲ್ಲಿ ನಂಗೆ ಏನು ಇಷ್ಟ ಆಯ್ತು ಅಂದರೆ ಡಿಯರ್ಸ್ ಪಾರ್ಕು ಮತ್ತು ಬರ್ಡ್ಸ್ ಪಾರ್ಕು. ಬರ್ಡ್ಸ್ ಪಾರ್ಕಲ್ಲಿ ಏನು ಇಷ್ಟ ಆಯ್ತು ಅಂದರೆ ಬರ್ಡ್ಸ್ಗೆ ಫೀಡಿಂಗ್ ಮಾಡಿಸಿದ್ವಿ, ಆರ್ಚಿಡ್ಸ್ ಫೀಡಿಂಗ್ ಮಾಡಿಸಿದ್ವಿ. ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಇಗ್ವಾನನ ಕೈ ಇಟ್ಕೊಂಡೆ, ನಮ್ಮ ಅಣ್ಣ ಮಖಾವನ ಕೈಯಲ್ಲಿ ಇಟ್ಕೊಂಡ. ಆಮೇಲೆ ಡಿಯರ್ಸ್ ಪಾರ್ಕಲ್ಲಿ ಅಷ್ಟೊಂದೇನು ಇದ್ದಿಲ್ಲ ನೋಡೋಕ್ಕೆ. ಡಿಯರ್ಸ್ ಫಸ್ಟ್ ಟೈಮ್ ನೋಡಿದ್ದು, ಅದೊಂದು ಚೆನ್ನಾಗಿತ್ತು ಅಷ್ಟೇ. ಆಮೇಲೆ ನೀವು ಇದೊಂದು ಬೋಟಿಂಗು ಚೆನ್ನಾಗಿದೆ ಗೈಸ್. ಈಗ ನಿಸರ್ಗಧಾಮದಲ್ಲಿ ಬೋಟಿಂಗು, ಬರ್ಡ್ಸ್ ಪಾರ್ಕ್, ಡಿಯರ್ ಪಾರ್ಕ್ ಎಲ್ಲ ನೋಡ್ದಾಯಿತು. ಇವಾಗ ಮನೆಗೆ ಹೋಗ್ತಿದ್ದೀವಿ. ಮುಂದಿನ ವ್ಲಾಗಲ್ಲಿ ನೋಡೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.